ಸಿರಿಗೇರಿ ಯರಿಸ್ವಾಮಿಯವನು ಬೆಂಗಳೂರು ವಿಧಾನಸಭೆಯಲ್ಲಿ ಪರಿಚಯವಾಗಿದ್ದ. ಪರಿಚಯವಾಗಿ ತುಂಬ ಕ್ಲೋಸ್ ಆದ ಒಂದೊಂದು ತಿಂಗಳಲ್ಲಿ ನಾನು ಬರ್ತಾ ಹೋಗ್ತಾ ಇದ್ದೆ ಮಂಗಳೂರಿಂದ ಬರ್ತಾ ಹೋಗ್ತಾ ಇದೆ. ಕೆಲಸ ಕಾರ್ಯದ ನಿಮಿತ್ತ ವಿಧಾನಸೌಧಕ್ಕೆ ಬರ್ತಾ ಇದ್ದೆ. ಆವಾಗ ಪರಿಚಯ ಆಗಿ ಸುಮಾರು ಕ್ಲೋಸ್ ಆಗಿ ನನ್ನ ಪ್ರೊಫೈಲೆಲ್ಲ ಹೇಳಿದ ಮೇಲೆ ಹೇಳಿದ, ನೀವು ಇಷ್ಟೆಲ್ಲ ಕೆಲಸ ಮಾಡುವಾಗ ನಿಮಗೆ MLC ಸ್ನಾನ ಯಾಕೆ ತೆಗಿಬಾರ್ದು ಅಂತ ಹೇಳಿದೆ. ನಾನು ಅಷ್ಟೆಲ್ಲ ದೊಡ್ಡ ವ್ಯಕ್ತಿ ನಾನೆಲ್ಲ, ಅಷ್ಟೆಲ್ಲ ಹಣ ಹೊಂದಿಸಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಆಮೇಲೆ ಅವನು ಹೇಳಿದ, ನಾನು ಪತ್ರಕರ್ತ, ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ ಮುಖಂಡರ ಮಾಧ್ಯಮ ಸಲಹೆಗಾರ ನಾನು. ಆಮೇಲೆ ವಿಧಾನಸಭಾ ಸಚಿವಾಲಯದ ಚರ್ಚಾ ಸಂಪಾದಕರ ಜೊತೆಯೂ ನಾನು ಸೇವೆ ಸಲ್ಲಿಸೋದರಿಂದ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದ. ಆಮೇಲೆ ಟ್ರೈ ಮಾಡ್ತಾ ಹೇಳ್ತಾ ನನಗೆ 1.5 ಕೋಟಿ ಸಂಧಿಸಲಿಕ್ಕೆ ಆಗುತ್ತಂತ. ಸರ್, ನನಗೆ ಅಷ್ಟು ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಹೆಂಗಾದ್ರೂ ಮಾತಾಡಿ ಒಂದು ಹಣವನ್ನು ನಾನು ಮಿಕ್ಕಿದವರ ಹತ್ರ ಮಾತಾಡಿದಾಗ ಅವರು ಖುಷಿಪಟ್ಟು ಕೆಲವರೆಲ್ಲ ಹೆಲ್ಪ್ ಮಾಡಿದರು. 1.5 ಕೋಟಿ ಹಣ ಹೊಂದಿಸಿ ಶಿಕ್ಷಕರ ಸದನದಲ್ಲಿ 1.5 ಕೋಟಿ 2 ಸಲ ಹೋಗಿ ಕೊಟ್ಟು ಬಂದಿದ್ದೆ. ಅಲ್ಲಿ ಹೇಳಿದಲ್ಲಿ ನನ್ನ ಕ್ಯಾಶ್ ಕೊಟ್ಟಿದ್ದೇನೆ. ಆನ್ಲೈನಲ್ಲಿ ಸ್ವಲ್ಪ ಅಂದರೆ ಬೇರೆ ಬೇರೆ ಅಕೌಂಟಿಗೆ ಟಿಕೆಟ್ ಮಾಡಲಿಕ್ಕೆ ಬೇಕು, ಹೈಕಮಾಂಡ್ಗಳು ಬರ್ತಾರೆ, ಬ್ಯಾನರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಆನ್ಲೈನಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್. ಈಗೇನು ಕೊಡ್ತಿಲ್ವಾ? ಕೇಳಿದ್ರೆ ಏನಂದ್ರು? ಡೆಲ್ಲಿಗೆ ಹೋದಾಗ ಏನಾಯ್ತು? ಇಲ್ಲ, ಅದು ನಮಗೆ ಗೊತ್ತಾಯ್ತು ಅವನು ಅಲ್ಲ ಅಂತ. ಅವನು ಸರ್ಕಾರಿ ಶಾಲೆಯ ಕನ್ನಡ ಟೀಚರ್. ಅಲ್ಲಿ ಕೆಲಸ ಮಾಡುವ ಮಹಿಳೆಗೂ ಮೋಸ ಮಾಡಿದೆ ನಾನು. ಅಲ್ಲಿ ಆ ಮಹಿಳೆಯ ಹೆಸರನ್ನು ಒಂದು ಕೊಟ್ಟಿದ್ದೆ ನನಗೆ ಅಮೌಂಟ್ ಹಾಕಲಿಕ್ಕೆ. ಒಂದಿನ ನಾನು ಆ ಲೇಡಿಗೆ ಕಾಲ್ ಮಾಡಿ ಕೇಳಿದೆ, ನಾನು ಯರಿಸ್ವಾಮಿ 1 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾನೆ, ಹಾಕ್ಬೋದು? ಇಲ್ಲ ಮೇಡಮ್, ಅಲ್ಲಿ ಹಾಕಬೇಡಿ, ಅವನು ತುಂಬ ಮೋಸ ಅಂತ. ಆವಾಗ ಗೊತ್ತಾಯಿತು. ಅವಾಗೆಲ್ಲ ಸರ್ಚ್ ಮಾಡಿದಾಗ ಅವನು ಕಳ್ಳ ಅಂತ ಗೊತ್ತಾಯಿತು. ಸರ್ಕಾರಿ ಶಾಲೆಯ ಟೀಚರ್ ಅಂತೇಳಿ ಗೊತ್ತಾಯ್ತು. ಈಗ ಲೈಂಗಿಕ ದೌರ್ಜನ್ಯ ಹೇಗಾಯಿತು ತಮ್ಮೇಲೆ? ಸರ್, ಅದು ಹೈಕಮಾಂಡ್ ಡೆಲ್ಲಿಗೆ ಕರ್ತಾ ಇದೆ, ನಿಮ್ಮ ಸೀಟ್ ಕನ್ಫರ್ಮ್ ಆಗಿದೆ, ನೀವು ಬರಬೇಕು, ನಾನು ಹೋಗ್ತಾ ಇದ್ದೀನಿ, ನಿಮಗೆ ಟಿಕೆಟ್ ಮಾಡಿ ಅಂತ ಹೇಳಿದ್ರು. 2 ಟಿಕೆಟ್ ನಾನು ಬುಕ್ ಮಾಡಿದೆ. ಆಮೇಲೆ ಸ್ಟ್ರಿಗು ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ರೂಮ್ ಮಾಡಿದೆ. ಅಲ್ಲಿ 2 ರೂಮ್ ಮಾಡಿದ್ದು ಸಂಜೆ ಹೊತ್ತಿಗೆ ತಲುಪಿದ್ದೇವೆ. ಬೆಳಿಗ್ಗೆಯೇ ಸಂದರ್ಶನ ಇದೆ ಅಂತ ಹೇಳಿದ. ಆಮೇಲೆ ಬೆಳಿಗ್ಗೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗುವಾಗ ಅಸಭ್ಯವಾಗಿ ವರ್ತಿಸಿದ. ನನಗೆ ಕೋಪ ಬಂತು. ನಾನು ಬಾಗಿಲು ಮುಚ್ಚಿ ಮಲಗಿದೆ. ಆದಮೇಲೆ ಒಂದು 20 ಕಾಲ್ ಮಾಡಿದ, ನಾನು ಸ್ವೀಕರಿಸಲಿಲ್ಲ. ಅಸಭ್ಯವಾಗಿ ಏನೆಲ್ಲ ಮಾತಾಡಿದ ಅವನು. ನಾನು ಕರೆಗಳನ್ನು ಸ್ವೀಕರಿಸಲಿಲ್ಲ. ಆಮೇಲೆ ಬೆಳಿಗ್ಗೆ ಎದ್ದು ಮಾತಾಡಿದ ಮೇಲೆ ನನಗೆ ಸಿಟ್ಟು ಬಂದು ನಾನು ಬಾಗಿಲು ಹಾಕಿದೆ. ಆಮೇಲೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಹೋಗುವಾಗ ಮಾತನಾಡಿದ ಮೇಲೆ ಅಲ್ಲಿ ಕೂತು ಟೇಬಲಲ್ಲಿ ಕೂತು ತಾಜ್ ಇಂಟರ್ನ್ಯಾಷನಲ್ ಹೋಟೆಲಿಗೆ ಕರ್ಕೊಂಡು ಅಲ್ಲಿ ಅವರು ಬರ್ತಾರಂತ ಹೇಳಿ ಎದುರು ಬದುರು ಕೂತಿದ್ದಾಗ ಯಾರೂ ಬಂದಿಲ್ಲ. ಇವನೇ ಹೋಗಿ 5 ನಿಮಿಷ ಆಚೆ ಹೋಗಿ ಬಂದ. ಅವರು ಬರ್ತಾರೆ, ಅವರೆಲ್ಲ ಹಂಗೆಲ್ಲ ಬರಲ್ಲ. ಮತ್ತು ನಾನು ಅಲ್ಲಿ ಹೋಗಿದ್ದು ಏನು ಪ್ರಯೋಜನ ಅಂತೇಳಿ. ಈಗ ಏನು ಎಲ್ಲಿ ಕೊಟ್ಟಿದ್ದೀರಿ? ಶಿಕ್ಷಕರ ಸದನ, ಬೆಂಗಳೂರು. ಹಲಸೂರ್ಗೇಟ್ ಸ್ಟೇಷನ್ ಯಾವುದು? ಹಲಸೂರ್ಗೇಟ್ ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಮಾಡಿ.